ಒಂದು ಯುದ್ಧ ವಿಮಾನ ಶತ್ರುಗಳ ಎದೆ ನಡುಗಿಸುವುದಕ್ಕಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದರೆ ಆ ವಿಮಾನಕ್ಕೆ ಜೀವ ತುಂಬುವ ಹೃದಯವೇ ಇಲ್ದಿದ್ರೆ? ಹೌದು, ನಮ್ಮ ಹೆಮ್ಮೆಯ ತೇಜಸ್ ಮಾರ್ಕ್ 1 ವಿಮಾನಗಳಿಗೆ ಇವತ್ತಿಗೆ ಇಂತಹದೇ ಒಂದು ಆಘಾತಕಾರಿ ಪರಿಸ್ಥಿತಿ ಎದುರಾಗಿದೆ. ಗೆಳೆಯರೆ, ಈ ವಿಮಾನಗಳ ಬಾಡಿ ರೆಡಿಯಾಗಿದೆ, ಆದರೆ ಈ ಅಮೆರಿಕಾದಿಂದ ಬರಬೇಕಾದ ಇಂಜಿನ್ಗಳು ಮಾತ್ರ ಇನ್ನೂ ಬಂದಿಲ್ಲ. ಹಾಗಾದ್ರೆ ಭಾರತದ ರಕ್ಷಣಾ ವ್ಯವಸ್ಥೆ ಅಮೆರಿಕಾದ ಕೈಗೊಂಬೆ ಆಗ್ತಾ ಇದೆಯಾ? ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಒಂದು ಎಂಜಿನ್ ವಿಳಂಬದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಇದು ನಮ್ಮ ದೇಶದ ಭವಿಷ್ಯ, ನಮ್ಮ ವಾಯುಸೇನೆಯ ಶಕ್ತಿ ಮತ್ತು ಆತ್ಮನಿರ್ಭರ ಭಾರತದ ಅಸ್ತಿತ್ವದ ಪ್ರಶ್ನೆ. ಈ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಜಿ ಕಂಪ್ನಿಯಿಂದ ಬರಬೇಕಿದ್ದ F404 ಎಂಜಿನ್ಗಳ ವಿತರಣೆಯಲ್ಲಿ ಭಾರಿ ವಿಳಂಬವಾಗ್ತಾ ಇದೆ. ಸೊ ಇದರಿಂದ ನಮ್ಮ ಇಡೀ ಮಾರ್ಕ್ 1 ಪ್ರೋಗ್ರಾಮ್ ಹೇಗೆ ಸಂಕಷ್ಟಕ್ಕೆ ಸಿಲುಕಿದೆ ಮತ್ತು ಮುಂದಿನ ದಿನಗಳಲ್ಲಿ ಕಾವೇರಿ 2.0 ಎಂಜಿನ್ ನಮಗೆ ಯಾಕೆ ಅತ್ಯಂತ ಅವಶ್ಯಕವಾಗಿದೆ ಅನ್ನೋದನ್ನು ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ನಮ್ಮ ರಕ್ಷಣಾ ವ್ಯವಸ್ಥೆಯ ಭವಿಷ್ಯದ ದಿಕ್ಕು ಬದಲಾಗುವ ಸಮಯವಿದು. ಸೊ ಗೆಳೆಯರೆ, ಮೊದಲಿಗೆ ಈಗೇನಾಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ನಮ್ಮ HAL ಬಳಿ ತೇಜಸ್ ವಿಮಾನಗಳ ಏರ್ ಫ್ರೇಮ್ಗಳು ಸಂಪೂರ್ಣವಾಗಿ ಸಿದ್ಧವಾಗಿ ನಿಂತಿವೆ, ಆದರೆ ಆ ಪ್ಲಾಟ್ಫಾರ್ಮ್ಗಳಿಗೆ ಅಳವಡಿಸುವುದಕ್ಕಾಗಿ ಇಂಜಿನ್ಗಳೇ ಇಲ್ಲ. ಸೊ ಇದಕ್ಕೆ ಕಾರಣ ಅಮೆರಿಕಾದ ಜಿ ಕಂಪ್ನಿ. ಆರಂಭದಲ್ಲಿ ನಾವು ಎಂಜಿನ್ಗಳಿಗೆ ಆರ್ಡರ್ ಕೊಟ್ಟಾಗ ಮುಂದಿನ ಭವಿಷ್ಯದ ಪ್ಲಾಟ್ಫಾರ್ಮ್ಗಳ ಬಗ್ಗೆ ನಾವು ಸರಿಯಾಗಿ ಯೋಚಿಸಲಿಲ್ಲ. F404 ಎಂಜಿನ್ಗಳ ಉತ್ಪಾದನೆಯನ್ನು ಈ ಜಿ ಕಂಪ್ನಿ ನಿಲ್ಲಿಸಿತ್ತು. ಆದರೆ ನಾವು ಯಾವಾಗ ಮತ್ತೆ 83 ತೇಜಸ್ ಮಾರ್ಕ್ 1 ವಿಮಾನಗಳಿಗೆ ಮತ್ತು ಹೆಚ್ಚುವರಿ 97 ವಿಮಾನಗಳಿಗೆ ಆರ್ಡರ್ನ ನೀಡಿದೆವು, ಆಗ ಅಮೆರಿಕ ತನ್ನ ಎಂಜಿನ್ ಪ್ರೊಡಕ್ಷನ್ ಲೈನನ್ನು ಮತ್ತೆ ರೀಸ್ಟಾರ್ಟ್ ಮಾಡಬೇಕಾಯಿತು. ಗೆಳೆಯರೆ, ಒಮ್ಮೆ ಮುಚ್ಚಿದ ಪ್ರೊಡಕ್ಷನ್ ಲೈನನ್ನು ಮತ್ತೆ ಶುರು ಮಾಡುವುದು ಸುಲಭದ ಮಾತಲ್ಲ. ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಸಪ್ಲೈ ಚೈನ್ ಸಮಸ್ಯೆಗಳು ಕೂಡ ಎದುರಾದವು. ಸೊ ಇದರಿಂದಾಗಿ ಜಿ ಕಂಪ್ನಿ ಇನ್ನು ಚೇತರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ. ಅಫಿಷಿಯಲ್ ಸ್ಟೇಟ್ಮೆಂಟ್ನ ಪ್ರಕಾರ ಈ ವರ್ಷದ ಸೆಕೆಂಡ್ ಹಾಫಲ್ಲಿ ಎಂಜಿನ್ ಸಪ್ಲೈ ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು ಮತ್ತು ಸುಮಾರು 20 ಎಂಜಿನ್ಗಳನ್ನು ಅವರು ನಮಗೆ ಪೂರೈಸಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ನಿಮ್ಗೆ ಗೊತ್ತಾ? ಇಂಜಿನ್ಗಳು ನಮ್ಮ ಕೈಗೆ ಸೇರುವವರೆಗೂ ಯಾವುದನ್ನು ನಂಬುವಂತಿಲ್ಲ. ನಾವು ಈಗಾಗಲೇ 113 F404 ಇಂಜಿನ್ಗಳಿಗೆ ಆರ್ಡರ್ ಮಾಡಿದ್ದೇವೆ ಮತ್ತು ಹೊಸ ಬ್ಯಾಚ್ಗೂ ಆರ್ಡರ್ ಹೋಗಿದೆ. ಒಟ್ಟಾರೆಯಾಗಿ ನಾವು 200ಕ್ಕೂ ಹೆಚ್ಚು ತೇಜಸ್ ವಿಮಾನಗಳನ್ನು ಆಪರೇಟ್ ಮಾಡಲಿದ್ದೇವೆ. ಆದರೆ ಇಲ್ಲಿ ಅಮೆರಿಕಾದ ಮೇಲಿನ ಈ ಅವಲಂಬನೆ ನಮಗೆ ಎಷ್ಟು ಅಪಾಯಕಾರಿ? ಗೆಳೆಯರೆ, ಇಲ್ಲಿ ನಾವು ದೀರ್ಘಕಾಲದ ಭವಿಷ್ಯದ ಬಗ್ಗೆ ಯೋಚಿಸಲೇಬೇಕು. ನೋಡಿ, ಈಗ 200ಕ್ಕೂ ಹೆಚ್ಚು ವಿಮಾನಗಳು ನಮ್ಮ ಹತ್ತಿರ ಇರ್ತವೆ ಅಂತ ಅಂದ್ಕೊಳ್ಳಿ. ಪ್ರತಿ ಎಂಜಿನ್ಗೂ ಒಂದು ಟೆಕ್ನಿಕಲ್ ಲೈಫ್ ಇರ್ತದೆ. Su-30 MK ವಿಮಾನದ AL-31 ಎಂಜಿನ್ಗಳಿಗೆ ಹೋಲಿಸಿದ್ರೆ F404 ಎಂಜಿನ್ಗಳ ಲೈಫ್ ದುಪ್ಪಟ್ಟಿದೆ ಅನ್ನೋದು ನಿಜ. ಆದರೆ 10 ಅಥವಾ 20 ವರ್ಷಗಳ ನಂತರ ಈ ಎಂಜಿನ್ಗಳ ಆಯಸ್ಸು ಮುಗಿದಾಗ ಏನು ಗತಿ? ಸೊ ಆಗ ನಾವು ಮತ್ತೆ ಆ ಹಳೆಯ ಅಮೆರಿಕನ್ ಎಂಜಿನ್ಗಳನ್ನು ಬದಲಾಯಿಸುವುದಕ್ಕಾಗಿ ಅಮೆರಿಕಾದ ಮುಂದೆ ಹೋಗಿ ನಿಲ್ಲಬೇಕಾಗ್ತದೆ. ಒಂದು ವೇಳೆ ಆಗ ಅಮೆರಿಕ F404 ಪ್ರೊಡಕ್ಷನನ್ನು ಸಂಪೂರ್ಣವಾಗಿ ಬಂದ್ ಮಾಡಿದರೆ ಮತ್ತೆ ಅದೇ ಕತೆ, ಮತ್ತೆ ಅದೇ ವಿಳಂಬ. ಸೊ ಇವತ್ತಿನ ಜಿಯೋ ಪಾಲಿಟಿಕ್ಸ್ನ ಪರಿಸ್ಥಿತಿಯನ್ನು ಗಮನಿಸಿ, ಇವತ್ತಿಗೆ ಅಮೆರಿಕ ನಮಗೆ ಬೆಂಬಲ ನೀಡ್ತಾ ಇರಬಹುದು, ಆದರೆ ಭವಿಷ್ಯದಲ್ಲಿ ಯುದ್ಧದಂತಹ ಪರಿಸ್ಥಿತಿ ಬಂದಾಗ ಇದೇ ಅಮೆರಿಕ ನಮಗೆ ತಡೆರಹಿತವಾಗಿ ಎಂಜಿನ್ ಸ್ಪೇರ್ ಪಾರ್ಟ್ಸ್ಗಳನ್ನು ನೀಡ್ತದೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ನಮ್ಮದೇ ದೇಶದ ನಮ್ಮದೇ ಹಣದಿಂದ ಖರೀದಿಸಿದ ವಿಮಾನಗಳನ್ನು ಹಾರಿಸುವುದಕ್ಕಾಗಿ ನಾವು ಬೇರೊಂದು ದೇಶದ ಕೃಪೆಗೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಾರ್ದು. ಮತ್ತೊಂದು ಮುಖ್ಯವಾದ ವಿಚಾರವೆಂದರೆ ರಫ್ತು. ಭವಿಷ್ಯದಲ್ಲಿ ನಾವು ತೇಜಸ್ ವಿಮಾನಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡಬೇಕಂದ್ರೆ ಅದಕ್ಕೂ ನಾವು ಅಮೆರಿಕಾದ ಅನುಮತಿ ಪಡೆಯಲೇಬೇಕು. ಹಾಗೂ ಇದು ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಂಡಂತೆ ಅಲ್ಲವೇ? ಗೆಳೆಯರೆ, ಇಲ್ಲಿ ನಾವು ಇನ್ನೊಂದು ಬಹುಮುಖ್ಯವಾದ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಈ ಎಂಜಿನ್ ಪೂರೈಕೆ ವಿಳಂಬ ಕೇವಲ ತೇಜಸ್ ಮಾರ್ಕ್ 1 ವಿಮಾನಗಳಿಗೆ ಮಾತ್ರ ಸೀಮಿತವಾದ ಸಮಸ್ಯೆ ಅಲ್ಲ, ಬದಲಾಗಿದ್ದು ನಮ್ಮ ಭವಿಷ್ಯದ 5th ಜನರೇಷನ್ನ AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಪ್ರಾಜೆಕ್ಟ್ಗೆ ಅಮೆರಿಕ ನೀಡ್ತಾ ಇರುವ ಒಂದು ಎಚ್ಚರಿಕೆಯ ಗಂಟೆ. ಯಾಕಂದರೆ AMCA ವಿಮಾನಗಳಿಗೂ ಆರಂಭಿಕ ಹಂತದಲ್ಲಿ GE F414 ಎಂಜಿನ್ಗಳನ್ನು ಬಳಸುವುದಕ್ಕಾಗಿ ನಾವು ನಿರ್ಧರಿಸಿದ್ದೇವೆ. ಒಂದು ವೇಳೆ 4th ಜನರೇಷನ್ನ ತೇಜಸ್ನ F404 ಇಂಜಿನ್ಗಳ ಪೂರೈಕೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ವಿಳಂಬವಾಗ್ತಾ ಇದ್ರೆ, ನಾಳೆ ನಮ್ಮ ಅತ್ಯಾಧುನಿಕ 5th ಜನರೇಷನ್ AMCA ವಿಮಾನಗಳ ಉತ್ಪಾದನಾ ಸಮಯದಲ್ಲಿ ಈ ಅಮೆರಿಕ ಇದೇ ರೀತಿ ಸತಾಯಿಸಿದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಒಮ್ಮೆ ಯೋಚಿಸಿ. ಗೆಳೆಯರೇ, ನಾವು ಬ್ರಹ್ಮೋಸ್ನಂಥ ಕ್ಷಿಪಣಿಗಳು, ಅತ್ಯಾಧುನಿಕ ರೆಡಾರ್ಗಳು ಮತ್ತು
ಏವಿಯಾನಿಕ್ಸ್ ನಲ್ಲಿ ಎಷ್ಟೇ ಸ್ವಾವಲಂಬನೆ ಸಾಧಿಸಿದ್ರು ಒಂದು ಯುದ್ಧ ವಿಮಾನದ ಅಸಲಿ ತಾಕತ್ತು ಅಡಗಿರುವುದು ಅದರ ಇಂಜಿನ್ ನಲ್ಲಿ ಮಾತ್ರ. ಈ ನಮ್ಮ ನೆರೆಯ ಶತ್ರು ಚೀನಾ ತನ್ನ J-20 ಸ್ಟೆಲ್ತ್ ವಿಮಾನಗಳಿಗೆ ತನ್ನದೇ ಆದ ಸ್ವದೇಶಿ WS-15 ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸಿ ಅಳವಡಿಸಿಕೊಳ್ತಾ ಇರುವಾಗ ನಾವಿನ್ನು ಎಷ್ಟು ದಶಕಗಳ ಕಾಲ ಈ ಅಮೆರಿಕಾದ ಪ್ರೊಡಕ್ಷನ್ ಲೈನ್ ಶುರುವಾಗಲಿ ಅಂತ ಕಾಯುತ್ತಾ ಕೂರಲು ಸಾಧ್ಯ? ಈ ಅವಲಂಬನೆ ನಮ್ಮ ರಕ್ಷಣಾ ವ್ಯವಸ್ಥೆಯ ಅತಿ ದೊಡ್ಡ ದೌರ್ಬಲ್ಯವಾಗುವುದಕ್ಕಾಗಿ ನಾವು ಬಿಡಬಾರದು. ಅದಕ್ಕಾಗಿ ನಮಗೆ ಈಗ ಒಂದು ಶಾಶ್ವತ ಮತ್ತು ಅಚಲವಾದ ಪರಿಹಾರದ ಅವಶ್ಯಕತೆ ಇದೆ. ಸೊ ಇಲ್ಲಿ ನೋಡಿ, ಕಾವೇರಿ 2.0 ಎಂಜಿನ್ ಅವಶ್ಯಕತೆ ನಮಗೆ ಎಷ್ಟು ಮುಖ್ಯವಾಗ್ತದೆ ಅನ್ನೋದು ಅರ್ಥವಾಗುವುದು. ಗೆಳೆಯರೇ, ನೀವು ಕೇಳಬಹುದು, ನಾವು ಈಗಾಗಲೇ ಅಮೆರಿಕನ್ ಎಂಜಿನ್ಗಳ ಆರ್ಡರ್ ಮಾಡಿದ್ದೇವಲ್ಲ, ಈಗ ಕಾವೇರಿ 2.0ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವುದರ ಉಪಯೋಗವೇನು ಅಂತ. ಸೊ ಇದಕ್ಕೆ ಉತ್ತರ ಬಹಳ ಸ್ಪಷ್ಟವಾಗಿದೆ. ಈಗ ನಾವು ಖರೀದಿಸುತ್ತಿರುವ ಅಮೆರಿಕನ್ ಇಂಜಿನ್ಗಳ ರಿಪ್ಲೇಸ್ಮೆಂಟ್ ಸಮಯ ಬರುವುದು ಅಂದಾಜು 2040ರ ಸುಮಾರಿಗೆ. ಅಂದ್ರೆ ನಮ್ಮ ಬಳಿ ಈಗ ಒಂದು ದಶಕಕ್ಕಿಂತ ಹೆಚ್ಚಿನ ಸಮಯಾವಕಾಶವಿದೆ. ಕಾವೇರಿ 2.0 ಅನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿದ್ದು ಅತ್ಯುತ್ತಮ ಸಮಯವೂ ಕೂಡ. ಸೊ ಪ್ರಸ್ತುತ ಕಾವೇರಿ ಇಂಜಿನ್ ತನ್ನ ಮಿತಿಯನ್ನು ತಲುಪಿದೆ, ಆದರೆ ಇದು ಸುಮಾರು 73 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನ ಉತ್ಪಾದಿಸುತ್ತದೆ. ಹಾಗಾಗಿ ಇದು ನಮ್ಮ ಘಾತಕ್ ಡ್ರೋನ್ ಪ್ರೋಗ್ರಾಮ್ಗೆ ಸೂಕ್ತವಾಗಿದೆ. ಆದರೆ ತೇಜಸ್ಗೆ ಇದು ಸಾಲದು. ತೇಜಸ್ಗೆ ಕನಿಷ್ಠ 85ರಿಂದ 90 ಕಿಲೋ ನ್ಯೂಟನ್ ಥ್ರಸ್ಟ್ ನೀಡಬಲ್ಲ ಹಾಗೂ ತೂಕದಲ್ಲಿ 200ರಿಂದ 250 kg ಕಡಿಮೆ ಇರುವ ಅತ್ಯಾಧುನಿಕ ಎಂಜಿನ್ ಬೇಕೇ ಬೇಕು. ಸೊ ಅದಕ್ಕಾಗಿ ನಾವು ಈಗ ಹೊಸ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ನಮಗೆ ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ ಅಲ್ಲಿ ಯಶಸ್ಸು ಸಿಕ್ಕಿದೆ. 5ನೇ ತಲೆಮಾರಿನ ಇಂಜಿನ್ಗಳಿಗಾಗಿ ನಾವು CMC ಮಟೀರಿಯಲ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ನಮ್ಮ ಗುರಿ ಬರೀ ಒಂದು ಇಂಜಿನ್ ಮಾಡುವುದಲ್ಲ, ಪವರ್ ಟು ವೇಟ್ ರೇಷಿಯೋವನ್ನ 10ರ ಮೇಲೆ ಕೊಂಡೊಯ್ಯುವುದು. ಅದಕ್ಕಾಗಿ ನಾವೀಗ ಕಾವೇರಿ 2.0ಗಾಗಿ ರಶ್ ಮಾಡುವ ಅಗತ್ಯವಿಲ್ಲ, ಅಂದ್ರೆ ಅವಸರ ಮಾಡುವ ಅಗತ್ಯವಿಲ್ಲ. ಆದರೆ ಸಮಾನಾಂತರವಾಗಿ ಇದರ ಮೇಲೆ ಗಂಭೀರವಾಗಿ ಕೆಲಸ ಶುರುವಾಗಬೇಕು. ಗೆಳೆಯರೆ, ಈಗಿನ F404 ಎಂಜಿನ್ಗಳು ಫ್ಲಾಟ್ ರೇಟೆಡ್ ಅಲ್ಲ, ಅಂದ್ರೆ ಬೇರೆ ಬೇರೆ ಹವಾಮಾನದಲ್ಲಿ ಅವುಗಳ ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ. ಕಾವೇರಿ 2.0 ಈ ಎಲ್ಲಾ ನ್ಯೂನತೆಗಳನ್ನ ಮೀರಿ ನಿಲ್ಲುವಂತಿರಬೇಕು. ಅದಕ್ಕಾಗಿ ಗೆಳೆಯರೆ, ಇತಿಹಾಸ ಈಗ ನಮಗೆ ಒಂದು ಪಾಠ ಕಲಿಸಿದೆ. ಬೇರೆಯವರ ಮೇಲೆ ಅವಲಂಬಿತರಾದಾಗ ನಮ್ಮ ರೆಕ್ಕೆಗಳನ್ನ ಅವರೇ ಕತ್ತರಿಸುತ್ತಾರೆ. ನಾವು ಯುದ್ಧ ವಿಮಾನದ ಬಾಡಿಯನ್ನು ಮಾಡಬಹುದು, ಅದರಲ್ಲಿರುವ ರೆಡಾರ್, ಏವಿಯಾನಿಕ್ಸ್ ಎಲ್ಲವನ್ನ ಸ್ವದೇಶಿಯಾಗಿ ಮಾಡಬಹುದು. ಆದರೆ ಅದರ ಹೃದಯವೇ ವಿದೇಶದಾಗಿದ್ರೆ ಆ ವಿಮಾನ ನಮ್ಮ ಆದೇಶದಂತೆ ಹಾರುವುದಿಲ್ಲ. ಗೆಳೆಯರೆ, ಕಾವೇರಿ 2.0 ಕೇವಲ ಒಂದು ಪ್ರೋಗ್ರಾಮ್ ಅಲ್ಲ, ಅದು ಭಾರತದ ಸ್ವಾಭಿಮಾನ. ನಮ್ಮ ಸರ್ಕಾರಿ ಪ್ರಾಜೆಕ್ಟ್ಗೆ ತಕ್ಷಣವೇ ಸಂಪೂರ್ಣ ಅನುಮೋದನೆ ಮತ್ತು ನಿಧಿ ಒದಗಿಸಲೇಬೇಕು. ಹಾಗೂ ಮುಂದಿನ 15 ವರ್ಷಗಳಲ್ಲಿ ಈ ಅಮೆರಿಕಾದ F404 ಎಂಜಿನ್ಗಳು ನಿವೃತ್ತಿಯಾಗುವ ಹೊತ್ತಿಗೆ ನಮ್ಮ ತೇಜಸ್ನ ಎದೆಯಲ್ಲಿ ನಮ್ಮದೇ ಮಣ್ಣಿನ, ನಮ್ಮದೇ ವಿಜ್ಞಾನಿಗಳ ಬೆವರಿನಿಂದ ತಯಾರಾದ ಕಾವೇರಿ ಗರ್ಜಿಸಲೇಬೇಕು. ಹಾಗೂ ಆ ಗರ್ಜನೆ ಶತ್ರುಗಳ ಎದೆ ನಡುಗಿಸುವಂತಿರಬೇಕು. ಸೊ ಗೆಳೆಯರೆ, ನಿಮ್ಗೇನ್ ಅನ್ಸತ್ತೆ? ಭಾರತವು ತಕ್ಷಣವೇ ಕಾವೇರಿ 2.0 ಅನ್ನ ಮಿಷನ್ ಮೋಡ್ ನಲ್ಲಿ ಡೆವಲಪ್ ಮಾಡಬೇಕಾ ಅಥವಾ ಅಮೆರಿಕಾದ ಮೇಲೆ ಅವಲಂಬಿತವಾಗಿರುವುದೇ ಸರಿಯಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಪ್ರತಿಯೊಂದು ಡಿಫೆನ್ಸ್ ಅಪ್ಡೇಟ್ಸ್ಗಾಗಿ ಪ್ರಚಾ ಇನ್ಫೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.